ಕೈ ಮುಗಿದು ಕಾಲು ಹಿಡಿದುಕೊಳ್ಳುತ್ತೇನೆ, ನನ್ನನ್ನು ಕ್ಷಮಿಸಿ ಎಂದ ಮಡೆನೂರ್ ಮನು. ಶಿವಣ್ಣ, ದರ್ಶನ್, ಧ್ರುವ ಸರ್ಜಾ ಅವರಿಗೆ ಕ್ಷಮೆ ಕೇಳಿದ ಮನು. ಹೌದು, ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಲ್ಲಿ ನಟಿಸಿದ್ದ ಸಹ ನಟಿ ಮಡೆನೂರ್ ಮನು ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಈ ವೇಳೆ ಒಂದು ಆಡಿಯೋವನ್ನ ರಿಲೀಸ್ ಮಾಡಿದ್ರು. ದೊಡ್ಡ ಮನೆಯ ದೊಡ್ಡ ಮಗ ಶಿವರಾಜ್ ಕುಮಾರ್, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಾಗೂ ನಟ ಡಿ ಬಾಸ್ ಖ್ಯಾತಿಯ ದರ್ಶನ್ ಬಗ್ಗೆ ಕೆಟ್ಟದಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆಂದು ಒಂದು ಆಡಿಯೋವನ್ನ ಬಿಡುಗಡೆ ಮಾಡಲಾಗಿತ್ತು. ಅದರಲ್ಲೂ ಇತ್ತೀಚೆಗಷ್ಟೇ ಕ್ಯಾನ್ಸರ್ ಕಾಯಿಲೆಯಿಂದ ಚೇತರಿಕೆ ಕಂಡು ಮತ್ತೆ ಎಂದಿನಂತೆ ಚಲನಚಿತ್ರಗಳಲ್ಲಿ ಭಾಗಿಯಾಗಿರುವಂತಹ ನಟ ಶಿವರಾಜ್ ಕುಮಾರ್ ಅವರ ಸಾವಿನ ಕುರಿತು ಮಾತನಾಡಿದ್ರು. ಅವರು ಇನ್ನು ಕೇವಲ 2 ರಿಂದ 6 ವರ್ಷ ಮಾತ್ರ ಇರುತ್ತಾರೆ. ಧ್ರುವ ಸರ್ಜಾ ಮಾರ್ಕೆಟ್ಗೆ ಇಲ್ಲ, ಹಾಗೆ ದರ್ಶನ್ ಮಾರ್ಕೆಟ್ ಬಿದ್ದೋಗಿದೆ ಅಂತ ಆಡಿರುವ ಮಾತುಗಳು ಆ ಒಂದು ಆಡಿಯೋ ಬಿಡುಗಡೆಯಾಗಿತ್ತು. ಇದು ರಾಜ್ಯದಲ್ಲಿ ವಿವಾದವನ್ನ ಹುಟ್ಟಾಕಿತ್ತು. ಹಾಗೆ ಹೇಳಿಲ್ಲ, ಷಡ್ಯಂತರ ಮಾಡಿದ್ದಾರೆಂದು ಮನು ಜೈಲಿನಿಂದ ಹೊರ ಬಂದ ಮೇಲೆ ಹೇಳಿದ್ರು. ಅಭಿಮಾನಿಗಳು ಮಾತ್ರ ಕೆರಳಿ ಕೆಂಡವಾಗಿದ್ರು. ಅದಾದ ಬಳಿಕ ಅನೇಕ ಸಂಘಟನೆಗಳು ಮನು ವಿರುದ್ಧ ರೊಚ್ಚಿಗೆದ್ದಿದ್ರು ಮತ್ತು ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡುವಂತೆ ಒತ್ತಾಯ ಮಾಡಿದ್ರು. ವಿವಿಧ ಸಂಘಟನೆಗಳು ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನ ಮಾಡಿ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನ ಕೊಟ್ಟಿತ್ತು. ಹಾಗೆ ಜಿ ಕನ್ನಡ ವಾಹಿನಿ ಮುಖ್ಯಸ್ಥರಿಗೆ ದೂರನ್ನ ಕೊಟ್ಟು ಇನ್ಮುಂದೆ ಇವರಿಗೆ ಯಾವುದೇ ರೀತಿಯ ಅವಕಾಶ ಕೊಡಬಾರದು ಎಂದು ಮನವಿ ಮಾಡಿಕೊಂಡಿದ್ರು. ಇದಲ್ಲದೆ ಸುಮಾರು 33 ಪೊಲೀಸ್ ಠಾಣೆಗಳಲ್ಲಿ 70 ಪ್ರಕರಣಗಳನ್ನ ದಾಖಲು ಮಾಡಲಾಗಿತ್ತು. ಈಗ ಮಡೆನೂರ್ ಮನು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಎನ್.ಆರ್. ರಮೇಶ್ ಅವರ ಬಳಿ ಕ್ಷಮೆ ಕೇಳಿದ್ದಾರೆ. ಇನ್ನು ಎನ್.ಆರ್. ರಮೇಶ್ ಜೊತೆ ಕೂತು ಮಾಡಿದ ವಿಡಿಯೋದಲ್ಲಿ ಮಡೆನೂರ್ ಮನು ಕ್ಷಮೆ ಕೇಳಿದ್ದಾರೆ. ನಾನು ಕಾನೂನಿನ ಹೋರಾಟದಲ್ಲಿ ಇರುವುದರಿಂದ ಹೆಚ್ಚು ಮಾತಾಡುವಂತಿಲ್ಲ. ಈ ಕಾನೂನಿನ ಬಗ್ಗೆ ಹೇಳಬೇಕು ಅಂತಾದ್ರೆ ನಾನು ಉದ್ದೇಶಪೂರ್ವಕವಾಗಿ ಯಾವತ್ತೂ ಮಾತಾಡಲ್ಲ. 17 ವರ್ಷಗಳ ಕಾಲ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿ ಬೇಕರಿ ಕೆಲಸ, ರೈತರ ಕೆಲಸ ಮಾಡಿ ರಿಯಾಲಿಟಿ ಶೋಗೆ ಬಂದು ಹೀರೋ ಆಗುವಾಗ ನಮ್ಮ ಹಳ್ಳವನ್ನ ನಾವು ತೋಡಿಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. 2 ತಿಂಗಳು ಹಿಂದೆ ಮಾಡಿರುವ ರೆಕಾರ್ಡ್ ಅನ್ನ ಈಗ ಯಾಕೆ ಬಿಡಬೇಕು ಎನ್ನುವ ಪ್ರಶ್ನೆಯನ್ನ ಬಹಳಷ್ಟು ಮಂದಿ ನನಗೆ ಕೇಳಿದ್ರು. ಅವರು ಏನು ಮಾಡಿಸಿದ್ರೋ ನನಗೆ ಗೊತ್ತಿಲ್ಲ. ಷಡ್ಯಂತ್ರ ಅನ್ನೋದು ನನಗಷ್ಟೇ ಅಲ್ಲ, ಸುಮಾರು 70% ಮಂದಿಗೆ ಗೊತ್ತಾಗಿದೆ. ನನ್ನಿಂದ ಆ ಆಡಿಯೋದಿಂದ ಶಿವಣ್ಣ ಅವರಿಗೆ, ಗೀತಕ್ಕ ಅವರಿಗೆ, ಇಡೀ ಫ್ಯಾಮಿಲಿಗೆ, ದರ್ಶನ್ ಸರ್ಗೆ, ಅವರ ಫ್ಯಾನ್ಸ್ಗೆ, ಧ್ರುವ ಅಣ್ಣವರಿಗೆ, ಅವರ ಫ್ಯಾನ್ಸ್ಗೆ ಮನಸ್ಸಿನಿಂದ ಕ್ಷಮೆಯನ್ನ ಕೇಳುತ್ತೇನೆ. ಅತಿ ಶೀಘ್ರದಲ್ಲಿ ರಮೇಶ್ ಅಣ್ಣ ಶಿವಣ್ಣನನ್ನ ಭೇಟಿ ಮಾಡಿಸುತ್ತೇನೆಂದು ಹೇಳಿದ್ದಾರೆಂದು ಮಡೆನೂರ್ ಮನು ವಿಡಿಯೋದಲ್ಲಿ ಹೇಳಿದ್ದಾರೆ. ನಾನು ಯಾರಿಗೂ ಸಾವು ಬಯಸಿಲ್ಲ, ಸಾವು ಬಯಸುವಂತ ಅಧಿಕಾರ ಕೂಡ ನನಗೆ ಇಲ್ಲ. ಆ 3 ಜನರ ಆಶೀರ್ವಾದ ತೆಗೆದುಕೊಂಡು ಬೆಳೆಯಬೇಕು ಅನ್ನೋದೇ ನನ್ನ ಆಸೆ. ರಮೇಶ್ ಅಣ್ಣನ ಹತ್ತಿರ ಹೇಳಿದ್ರೆ ಶಿವಣ್ಣ ಅವರೇ ನನ್ನ ಸಿನಿಮಾಗೆ ಟೈಟಲ್ ಕೊಟ್ಟಿದ್ದು, ಅಣ್ಣವರ ಮನೆಯ ಆಶೀರ್ವಾದ ನನಗೆ ಸಿಕ್ಕಿದೆ ಅಂತ ಸುಮಾರು ಸಾರಿ ಹೇಳಿದ್ದೇನೆ. ಅಂತಹವರ ಬಗ್ಗೆ ನಾನು ಅಷ್ಟು ಕೆಟ್ಟದನ್ನ ಬಯಸುವುದಿಲ್ಲ. ಆ ಭಗವಂತ ನನ್ನ ಆಯಸ್ಸನ್ನ ಕೂಡ ಅವರಿಗೆ ಕೊಡ್ಲಿ. ಈ 3 ಜನರ ಹೆಸರು ಇಟ್ಕೊಂಡು ಬೆಳೆಯಬೇಕು ಅಂದ್ಕೊಂಡೆ. ಈ 3 ಜನರ ಹೆಸರು ಇಟ್ಕೊಂಡು ಷಡ್ಯಂತ್ರ ಮಾಡಿದ್ರು ಎಂದು ಮಡೆನೂರ್ ಮನು ಬೇಸರ ಹೊರಹಾಕಿ ಕೈ ಮುಗಿದು ಕಾಲು ಹಿಡಿದುಕೊಳ್ಳುತ್ತೇನೆ, ನನ್ನನ್ನು ಕ್ಷಮಿಸಿ ಎಂದು ಹೇಳಿದ್ದಾರೆ.